ಕೆರೆಯಲ್ಲಿ ಅವರು ಬಾಂಗ್ಲಾದೇಶಿಗರನ್ನು ಇಟ್ಟರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಅದಕ್ಕೆ ಕೋರ್ಟು ನೇರವಾಗಿ ಕೇಳುತ್ತೆ, ಗೌರವಾರ್ಥ ನ್ಯಾಯಯುತವಾದ ಮಾತನ್ನು ಕೇಳ್ತದೆ. ನೀವು ಮಾಡುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ಯಾಕೆ ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಿ ಅಂತ ನ್ಯಾಯಾಲಯ ಕೇಳ್ತದೆ. ಇದು ನಮ್ಮೆಲ್ಲರ ಕರ್ತವ್ಯ. ಕೇವಲ ಒಬ್ಬ ಪುನೀತ್ ಕೆರೆಯಲ್ಲಿ ಅವರಾಗ್ಲಿ ಮುಂದೆ ಇರುವಂತ ರಾಷ್ಟ್ರಭಕ್ತರ ಕೆಲಸ ಅಲ್ಲ, ನಮ್ಮೆಲ್ಲರ ಕೆಲಸ. ಇವತ್ತು 200 ರೂಪಾಯಿಗೆ 300 ರೂಪಾಯಿಗೆ ಕೆಲಸಕ್ಕೆ ಬರ್ಬೋದು, ಆದ್ರೆ ನಾಳೆ ಒಂದಿನ ನಮ್ಮ ದೇಶಕ್ಕೆ ಆಪತ್ತನ್ನು ತರುವವರು ಅವರೇ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ದೇಶದ ಬಗ್ಗೆ ಚಿಂತನೆಗೆ ನಮಗೂ ಒಂದು ಹೃದಯ ಮುಡಿತಾ ಇದೆ. ಈಗಾಗಲೇ ಹಲವಾರು ಬಾರಿ ಹಲವಾರು ಗೌರವಾನ್ವಿತರು ಮಾತಾಡಕ್ಕಿದ್ದಾರೆ. ಎಲ್ಲದಕ್ಕೆ ಮಿಗಿಲಾಗಿ ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅಣ್ಣನವರಿದ್ದಾರೆ. ಅವರ ಮಾತನ್ನು ಕೇಳಬೇಕಂತ ಇವತ್ತು ನಾವು ವೇದಿಕೆಯಲ್ಲಿ ಕಾಯ್ತಾ ಇದ್ದೇವೆ. ಬಂದಂತ ಎಲ್ಲ ರಾಷ್ಟ್ರಭಕ್ತರಿಗೆ ನಿಮ್ ಜೊತೆ ನಾನಿದ್ದೇನೆ. ಪುನೀತ್ ಕೆರೆಯಲ್ಲಿ ಅವರ ಎಲ್ಲ ಹೋರಾಟದಲ್ಲಿ, ಅದು ಗೋರಕ್ಷಣೆ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಎಲ್ಲದಲ್ಲೂ ನಾನಿರ್ತೇನೆ. ಪುನೀತ್ ಕೆರೆಯಲ್ಲಿ ಅವರನ್ನು ಎಲ್ಲಿ ನೋಡ್ಬೋದು ಅಂದ್ರೆ ಒಂದ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ಬೋದು, ಇಲ್ಲ ಜೈಲಲ್ಲಿ ನೋಡ್ಬೋದು. ಅಂತ ಪರಿಸ್ಥಿತಿ ಪುನೀತ್ ಕೆರೆಯಲ್ಲಿ ಅವರಿಗೆ ಬಂದಿದೆ. ಯಾರಿಗೋಸ್ಕರ ಈ ಕೆಲಸ ಮಾಡ್ತಾರೆ? ದೇಶದ ರಕ್ತವಿಗೋಸ್ಕರ ಮಾಡ್ತಾರೆ, ಆ ಗೋಮಾತೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪುನೀತ್ ಕೆರೆಯಲ್ಲಿ ಅವರ ಜೊತೆ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಅವರ ಮನೆಯಲ್ಲಿ ಅವರ ತಮ್ಮನ ಮದುವೆಗೂ ಬೀಳದಂತ ಕಾನೂನು ಇವತ್ತು ಪುನೀತ್ ಕೆರೆಯಲ್ಲಿ ಅವರ ಸುತ್ತ ಇದೆ. ಈ ಕೆಲಸಕ್ಕೆ ಪುನೀತ್ ಅವರೇ, ನಿಮ್ ಜೊತೆ ನಾವು ನಿರಂತರವಾಗಿರ್ತೇನೆ ಅಂತ ಈ ವೇದಿಕೆಗೆ ಬರಕ್ಕೆ ಅವಕಾಶ ಕೊಡೋದಕ್ಕೆ ನಿಮ್ಗೆಲ್ಲರಿಗೂ ನಮ್ಮ ಶಿರಸ್ವಾಗಕ್ಕೆ ನಮಸ್ಕಾರ, ಧನ್ಯವಾದಗಳು. ಇನ್ನೆಷ್ಟು ಜನ ಇದ್ದಾರೆ ಇಲ್ಲಿ? ಯಾಕೆ ಈ ವ್ಯಕ್ತಿಗಳನ್ನು ದೂರ ಮಾಡಕ್ಕೆ ಸಾಧ್ಯ ಇಲ್ವಾ? ಯಾಕೆ ನಿಮ್ಮ ಹತ್ರ ಪೊಲೀಸ್ನವರು ಮಾಡುವಂತ ಕೆಲಸ ಇವತ್ತು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವ ಒಬ್ಬ ಯುವಕ ಮಿತ್ರ ತನ್ನ ಜೀವದ ಹಂಗನ್ನು ತಂದು ಪುನೀತ್ ಕೆರೆಯಲ್ಲಿ ಅವರು ಮಾಡ್ತಾ ಇದ್ದಾರೆ, ಅವರ ತಂಡದವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ನಿಲ್ಬೇಕಾದದ್ದು ನಮ್ಮ ಕರ್ತವ್ಯ ತಾನೆ. ಪುನೀತ್ ಕೆರೆಯಲ್ಲಿ ಅವರು ಬಾಂಗ್ಲಾದೇಶಿಗರನ್ನು ಇಟ್ಟರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಅದಕ್ಕೆ ಕೋರ್ಟು ನೇರವಾಗಿ ಕೇಳುತ್ತೆ, ಗೌರವಾರ್ಥ ನ್ಯಾಯಯುತವಾದ ಮಾತನ್ನು ಕೇಳ್ತದೆ. ನೀವು ಮಾಡುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ಯಾಕೆ ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಿ ಅಂತ ನ್ಯಾಯಾಲಯ ಕೇಳ್ತದೆ. ಇದು ನಮ್ಮೆಲ್ಲರ ಕರ್ತವ್ಯ. ಕೇವಲ ಒಬ್ಬ ಪುನೀತ್ ಕೆರೆಯಲ್ಲಿ ಅವರಾಗ್ಲಿ ಮುಂದೆ ಇರುವಂತ ರಾಷ್ಟ್ರಭಕ್ತರ ಕೆಲಸ ಅಲ್ಲ, ನಮ್ಮೆಲ್ಲರ ಕೆಲಸ. ಇವತ್ತು 200 ರೂಪಾಯಿಗೆ 300 ರೂಪಾಯಿಗೆ ಕೆಲಸಕ್ಕೆ ಬರ್ಬೋದು, ಆದ್ರೆ ನಾಳೆ ಒಂದಿನ ನಮ್ಮ ದೇಶಕ್ಕೆ ಆಪತ್ತನ್ನು ತರುವವರು ಅವರೇ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ದೇಶದ ಬಗ್ಗೆ ಚಿಂತನೆಗೆ ನಮಗೂ ಒಂದು ಹೃದಯ ಮುಡಿತಾ ಇದೆ. ಈಗಾಗಲೇ ಹಲವಾರು ಬಾರಿ ಹಲವಾರು ಗೌರವಾನ್ವಿತರು ಮಾತಾಡಕ್ಕಿದ್ದಾರೆ. ಎಲ್ಲದಕ್ಕೆ ಮಿಗಿಲಾಗಿ ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅಣ್ಣನವರಿದ್ದಾರೆ. ಅವರ ಮಾತನ್ನು ಕೇಳಬೇಕಂತ ಇವತ್ತು ನಾವು ವೇದಿಕೆಯಲ್ಲಿ ಕಾಯ್ತಾ ಇದ್ದೇವೆ. ಬಂದಂತ ಎಲ್ಲ ರಾಷ್ಟ್ರಭಕ್ತರಿಗೆ ನಿಮ್ ಜೊತೆ ನಾನಿದ್ದೇನೆ. ಪುನೀತ್ ಕೆರೆಯಲ್ಲಿ ಅವರ ಎಲ್ಲ ಹೋರಾಟದಲ್ಲಿ, ಅದು ಗೋರಕ್ಷಣೆ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಎಲ್ಲದಲ್ಲೂ ನಾನಿರ್ತೇನೆ. ಪುನೀತ್ ಕೆರೆಯಲ್ಲಿ ಅವರನ್ನು ಎಲ್ಲಿ ನೋಡ್ಬೋದು ಅಂದ್ರೆ ಒಂದ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ಬೋದು, ಇಲ್ಲ ಜೈಲಲ್ಲಿ ನೋಡ್ಬೋದು. ಅಂತ ಪರಿಸ್ಥಿತಿ ಪುನೀತ್ ಕೆರೆಯಲ್ಲಿ ಅವರಿಗೆ ಬಂದಿದೆ. ಯಾರಿಗೋಸ್ಕರ ಈ ಕೆಲಸ ಮಾಡ್ತಾರೆ? ದೇಶದ ರಕ್ತವಿಗೋಸ್ಕರ ಮಾಡ್ತಾರೆ, ಆ ಗೋಮಾತೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪುನೀತ್ ಕೆರೆಯಲ್ಲಿ ಅವರ ಜೊತೆ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಅವರ ಮನೆಯಲ್ಲಿ ಅವರ ತಮ್ಮನ ಮದುವೆಗೂ ಬೀಳದಂತ ಕಾನೂನು ಇವತ್ತು ಪುನೀತ್ ಕೆರೆಯಲ್ಲಿ ಅವರ ಸುತ್ತ ಇದೆ. ಈ ಕೆಲಸಕ್ಕೆ ಪುನೀತ್ ಅವರೇ, ನಿಮ್ ಜೊತೆ ನಾವು ನಿರಂತರವಾಗಿರ್ತೇನೆ ಅಂತ ಈ ವೇದಿಕೆಗೆ ಬರಕ್ಕೆ ಅವಕಾಶ ಕೊಡೋದಕ್ಕೆ ನಿಮ್ಗೆಲ್ಲರಿಗೂ ನಮ್ಮ ಶಿರಸ್ವಾಗಕ್ಕೆ